Hello everyone, welcome back to my fourth session on joint stock companies for BCom first semester. Dear students, during my previous sessions I have discussed about meaning, definitions and features of joint stock companies, and I have also discussed about the kinds of joint stock companies, and we also discussed about the distinctions between private company and public company. Dear students, during this session, I am going to discuss about the formation of a companies, promotion stage, meaning of promoter, functions of promoter, position of promoter and liabilities of promoter. Then what is formation of a company? A company comes into existence when a group of people come together with a view of forming an association to exploit the business opportunities by bringing together men, material, money and management. ಒಂದು ಕಂಪನಿ ರಚನೆ ಅಂದರೆ ಒಂದಿಷ್ಟು ಜನರ ಒಂದು ಸಂಘಟನೆ ಆಗುತ್ತದೆ. ಒಂದು ಮಹತ್ವದಾಗಿರ್ತಕ್ಕಂಥ ಉದ್ದೇಶವಿಟ್ಟುಕೊಂಡು ಆ ಸಂಘಟನೆಯ ಮೂಲಕ ವ್ಯವಹಾರದ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಸಲುವಾಗಿ ಜನ, ವಸ್ತುಗಳು, ಹಣ ಮತ್ತು ನಿರ್ವಹಣೆ ಇವುಗಳನ್ನೆಲ್ಲ ಒಟ್ಟುಗೂಡಿಸುವಂತಹ ಒಂದು ಪ್ರಕ್ರಿಯೆ ಇರುತ್ತದೆ. ಅದನ್ನೇ ಕಂಪನಿಯ ರಚನೆ ಅಂತ ಕರೆಯುತ್ತೇವೆ. In the formation of the public company having share capital, mainly 4 stages are involved. ಯಾವುದೇ ಒಂದು ಸಾರ್ವಜನಿಕ ಕಂಪನಿ ಬಂಡವಾಳದೊಂದಿಗೆ ಪ್ರಾರಂಭ ಮಾಡಬೇಕಾದ್ರೆ 4 ಪ್ರಮುಖವಾಗಿರುವಂತಹ ಹಂತಗಳನ್ನು ಪೂರೈಸಬೇಕಾಗುತ್ತದೆ. ಆದರೆ ಒಂದು ವೇಳೆ ಖಾಸಗಿ ಕಂಪನಿ ಇದ್ದು ಅಥವಾ ಸಾರ್ವಜನಿಕ ಕಂಪನಿಯು ಬಂಡವಾಳ ಇಲ್ಲದೆ ಇರುವಂತಹದ್ದಿತ್ತು ಅಂತಂದರೆ ಅವಾಗ ಕೇವಲ 2 ಹಂತಗಳನ್ನು ಪೂರೈಸಿದರೆ ಸಾಕಾಗುತ್ತದೆ. ಹಾಗಾದರೆ ಆ 4 ಹಂತಗಳು ಯಾವುವು ಅನ್ನೋದನ್ನ ನೋಡೋಣ. ಫಸ್ಟ್ ಆಫ್ ಆಲ್ ಪ್ರಮೋಷನ್ ಸ್ಟೇಜ್, ಸೆಕೆಂಡ್ ಒನ್ ಇಸ್ ಇನ್ಕಾರ್ಪೊರೇಷನ್ ಸ್ಟೇಜ್, ದೆನ್ ಕ್ಯಾಪಿಟಲ್ ರೈಸಿಂಗ್ ಸ್ಟೇಜ್ ಅಂಡ್ ಲಾಸ್ಟ್ಲಿ ಕಮೆನ್ಸ್ಮೆಂಟ್ ಆಫ್ ಬಿಸಿನೆಸ್ ಸ್ಟೇಜ್. Then let me discuss about first of all promotion stage of a company. The person or persons who undertakes responsibility to bring the company into existence are called as promoters. ಒಂದು ಕಂಪನಿಯನ್ನು ಪ್ರಾರಂಭಿಸಲು ಮಹತ್ವದ ಪಾತ್ರವನ್ನು ವಹಿಸುವಂತಹ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಅಥವಾ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಥವಾ ಒಂದು ಫರ್ಮ್, ಇಂಥವರುಗಳನ್ನು ನಾವು ಪ್ರವರ್ತಕರು ಅಂತ ಕರೆಯಬಹುದು. ಈ ಪ್ರವರ್ತನೆಯೊಳಗೆ ಏನಿರ್ತದೆ ಅನ್ನೋದನ್ನು ನೋಡಿದರೆ, ಫಸ್ಟ್ ಆಫ್ ಆಲ್ ಇಟ್ ಇನ್ವಾಲ್ವ್ಸ್ ಡಿಸ್ಕವರಿ ಆಫ್ ದ ಸ್ಪೆಸಿಫಿಕ್ ಬಿಸ್ನೆಸ್ ಅಪಾರ್ಚುನಿಟಿ. ಒಂದು ವ್ಯವಹಾರ ಪ್ರಾರಂಭಿಸೋಕೆ ಸಂಬಂಧಪಡುವಂತಹ ಅವಕಾಶದ ಸಂಶೋಧನೆ ನಡೀತದೆ. Then according to Justice Bowen, the term promotion is a term not of law but of business, usefully summing up in a single word a number of business operations familiar to commercial world by which a company is generally brought into existence. ಈ ಪ್ರಮೋಷನ್ ಅನ್ನುವಂತಹ ಶಬ್ದ ಏನಿದೆ, ಇದು ಕಾನೂನುಬದ್ಧವಾಗಿ ರಚನೆಯಾಗಿರುವಂತಹ ಶಬ್ದ ಅಲ್ಲ. ಪ್ರಮೋಷನ್ಗೆ ಅಥವಾ ಪ್ರಮೋಟರ್ಗೆ ಕಾನೂನಿನನ್ವಯ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ಇಲ್ಲ. ಆದರೆ ವ್ಯಾವಹಾರಿಕ ಜಗತ್ತಿನಲ್ಲಿ ಪ್ರಮೋಷನ್ ಅಥವಾ ಪ್ರಮೋಟರ್ಗೆ ಇರುವಂತಹ ಮಹತ್ವ ಅತಿ ಹೆಚ್ಚಾದದ್ದು. ಈ ಪ್ರಮೋಷನ್ ಅಥವಾ ಪ್ರಮೋಟರ್ಸ್ ಅನ್ನುವಂಥ ಪದವು ವ್ಯವಹಾರದ ಪ್ರಾರಂಭದಿಂದ ಪ್ರಾರಂಭಗೊಂಡು ಅದರ ಕಾರ್ಯಚಟುವಟಿಕೆಗಳಿಗೆ ಬಹಳಷ್ಟು ಸಾಮೀಪ್ಯದಲ್ಲಿರುವಂತಹದ್ದು ಅಂತ ಹೇಳ್ಕೊಳ್ಬಹುದು. So in simple words, we can put promotion as the different steps which are taken to pursue a number of persons to come together for the achievement of a common objective through the company form of organization. ಹಾಗಾದರೆ ಈ ಪ್ರಮೋಷನ್ ಅಂದ್ರೆ ಏನು ಅನ್ನೋದನ್ನು ನೋಡಬೇಕಾದ್ರೆ,
ಜನ ಅಥವಾ ಜನರ ಗುಂಪಿನ ಮೂಲಕ ಅಂದರೆ ಪ್ರವರ್ತಕರ ಮೂಲಕ ಸಾಕಷ್ಟು ಜನರನ್ನ ಆಕರ್ಷಣೆ ಮಾಡಿ ಆ ಮೂಲಕ ಒಂದು ವ್ಯವಹಾರವನ್ನ ಪ್ರಾರಂಭಿಸಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಮಾನ್ಯ ಉದ್ದೇಶವನ್ನು ಈಡೇರಿಸುವ ಸಲುವಾಗಿ ಏನೆಲ್ಲ ಪ್ರಯತ್ನಗಳನ್ನು ನಡೆಸ್ತಿರ್ತಾರೋ ಅಂತಹದ್ದನ್ನ ನಾವು ಇಲ್ಲಿ ಪ್ರಮೋಷನ್ ಅಂತ ಕರೀಬಹುದು. ಹಾಗಾದ್ರೆ ಈ ಪ್ರಮೋಷನ್ ಅನ್ನೋದ್ರಿಂದ ನಾವು ಪ್ರಮುಖವಾಗಿ 4 ಅಂಶಗಳನ್ನ ಫೈಂಡ್ ಔಟ್ ಮಾಡಬಹುದು. ಮೊದಲನೇದಾಗಿ ಇಲ್ಲಿ ಡಿಸ್ಕವರಿ ಆಫ್ ಎನ್ ಐಡಿಯಾ ನಡೀತದ ಅಂತ ಹೇಳ್ಬೋದು. ಪ್ರಮೋಷನ್ ಸ್ಟೇಜ್ದಲ್ಲಿ ಕಂಡು ಬರ್ತಕ್ಕಂತಹ ಕರ್ತವ್ಯಗಳಲ್ಲಿ ಪ್ರಮುಖವಾಗಿರುವಂತಹ ಇವು ಒಂದು ಡಿಸ್ಕವರಿ ಆಫ್ ಎನ್ ಐಡಿಯಾ ಅನ್ನುವಂಥದ್ದು ಇದೆ. ಅಂದ್ರೆ ಒಂದು ವಿಚಾರದ ಉಲ್ಬಣ ಆಗ್ತದೆ. ದೆನ್ ಡಿಟೇಲ್ಡ್ ಇನ್ವೆಸ್ಟಿಗೇಷನ್ ಆಫ್ ದಟ್ ಐಡಿಯಾ. ಏನ್ ನಾವೊಂದು ವಿಚಾರವನ್ನ ಪ್ರಪೋಸ್ ಮಾಡ್ಕೊಂಡಿದ್ದೀವಿ ಅಥವಾ ಏನು ಸಂಶೋಧನೆ ಮಾಡಿದ್ದೀವಿ, ಆ ಶೋಧ ಮಾಡಿರುವಂತಹ ವಿಚಾರವನ್ನ ಈಗ ಇನ್ವೆಸ್ಟಿಗೇಟ್ ಮಾಡೋದು, ಅದರ ಫಿಸಿಬಿಲಿಟಿ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದು ನೋಡೋದು, ಎಲ್ಲಾ ಆಯಾಮಗಳಲ್ಲಿ ಆ ಒಂದು ವಿಚಾರಕ್ಕೆ ತಕ್ಕ ಹಾಗೆ ಪೂರಕವಾಗಿರುವಂತಹವೆಲ್ಲ ಏನಿವೆ ಅನ್ನೋದನ್ನ ತಿಳ್ಕೊಳ್ಳೋದು. ದೆನ್ ವಿ ಹ್ಯಾವ್ ಟು ಗೋ ಫಾರ್ ಅಸೆಂಬ್ಲಿಂಗ್ ಮೆನ್, ಮನಿ, ಮಟೀರಿಯಲ್, ಮಷಿನ್ಸ್ ಏನೆಲ್ಲ ಇವೆ ಅವನ್ನೆಲ್ಲ ಅಸೆಂಬಲ್ ಮಾಡಕ್ ಪ್ರಾರಂಭ ಮಾಡೋದು. ದೆನ್ ವಿ ಹ್ಯಾವ್ ಟು ಗೋ ಫಾರ್ ಫೈನಾನ್ಸಿಂಗ್ ದ ಪ್ರಪೋಸಿಷನ್. ನಮ್ಮ ಪ್ರಪೋಸ್ಡ್ ಪ್ರಾಜೆಕ್ಟ್ಗೆ ಅವಶ್ಯಕತೆ ಇರುವಂತಹ ಹಣಕಾಸಿನ ಅಗತ್ಯತೆ ಏನು ಇದೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು. ದೆನ್ the definition of a promotion of a company quoted by Gutman and Dogel in this way: promotion starts with the conception of the idea from which the business is to evolve and continues down to the point at which the business is fully ready to begin operations in a going concern. ಬಹಳಷ್ಟು ಪಾಪ್ಯುಲರ್ ಆಗಿರುವಂತಹ ಒಂದು ಡೆಫಿನೇಷನ್ ಕೋಟ್ ಮಾಡಿದ್ದಾರೆ ಗುಟ್ಮನ್ ಅಂಡ್ ಡೋಗಲ್ ಅವರು. ಹೇಳ್ತಾರೆ ಪ್ರಮೋಷನ್ ಅನ್ನುವಂಥದ್ದು ಪ್ರಾರಂಭ ಆಗೋದು ಒಂದು ಐಡಿಯಾದಿಂದ, ಒಂದು ಐಡಿಯಾ ಜನರೇಟ್ ಮಾಡೋದ್ರಿಂದ. ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂತಹ ಒಂದು ಪ್ರಮೋಷನ್ ಎಲ್ಲಿವರೆಗೆ ಇರುತ್ತೆ ಅಂತಂದ್ರೆ ವ್ಯವಹಾರವನ್ನ ಪ್ರಾರಂಭ ಮಾಡುವವರೆಗೆ ಈ ಪ್ರಮೋಷನ್ ಚಟುವಟಿಕೆ ಏನೆಲ್ಲ ನಡೀತದೋ ಅದನ್ನೆಲ್ಲ ಅವನು ಒಟ್ಟಾರೆಯಾಗಿ ಪ್ರಮೋಷನ್ ಅಂತ ಹೇಳ್ಬೋದು ಅಂತ ಈ ಡೆಫಿನೇಷನ್ ದಲ್ಲಿ ಕೋಟ್ ಮಾಡ್ತಾರೆ. ದೆನ್ ಹೂ ಈಸ್ ಪ್ರಮೋಟರ್? ಪ್ರಮೋಟರ್ ಅಂದ್ರೆ ಯಾರು? The idea of carrying on a business which can be profitably undertaken is conceived either by a person or by a group of persons who are called promoters. ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪಿನ ಮೂಲಕ ಏನೊಂದು ವ್ಯವಹಾರ ಮಾಡಬೇಕು ಅನ್ನುವಂತಹ ಒಂದು ಐಡಿಯಾ ಜನರೇಟ್ ಆಗ್ತದಲ್ಲ, ಅಂತಹ ವ್ಯಕ್ತಿ ಅಥವಾ ವ್ಯಕ್ತಿಗಳ ಸಮೂಹವನ್ನ ನಾವಿಲ್ಲಿ ಪ್ರವರ್ತಕರು ಅಂತ ಹೇಳ್ಬೋದು. ಪ್ರಮೋಷನ್ಗೆ ಡೆಫಿನೇಷನ್ ಕೋಟ್ ಮಾಡಿದ ಹಾಗೆ ಗುಟ್ಮನ್ ಅಂಡ್ ಡೋಗಲ್ ಅವರು ಇಲ್ಲಿ ಪ್ರಮೋಟರ್ಸ್ಗೆ ಸಂಬಂಧಪಟ್ಟಂತ ಒಂದು ಡೆಫಿನೇಷನ್ ಕೂಡ ಕೋಟ್ ಮಾಡ್ತಾರೆ. ಎ ಪ್ರಮೋಟರ್ ಇಸ್ ಎ ಪರ್ಸನ್ ಹೂ ಅಸೆಂಬಲ್ಸ್ ದ ಮೆನ್, ದ ಮನಿ ಅಂಡ್ ದ ಮಟೀರಿಯಲ್ ಇನ್ ಟು ಎ ಗೋಯಿಂಗ್ ಕನ್ಸರ್ನ್. ವೆರಿ ಜನರಲ್ ಮೀನಿಂಗ್ ಕೋಟೆಡ್ ಬೈ ಗುಟ್ಮನ್ ಅಂಡ್ ಡೋಗಲ್. Then what are the functions of a promoter? Here one by one we can make a discussion about the functions of a promoter. ಫಸ್ಟ್ ಆಫ್ ಆಲ್ ಐಡೆಂಟಿಫಿಕೇಶನ್ ಆಫ್ ಬಿಸ್ನೆಸ್ ಅಪಾರ್ಚುನಿಟಿ. ಈಗ ತಾನೇ ನಾವು ಈ ಪ್ರಮೋಷನ್ ಮತ್ತು ಪ್ರಮೋಟರ್ಗಳ ಅರ್ಥ ವ್ಯಾಖ್ಯೆಗಳನ್ನ ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ ಇದನ್ನು ನೋಡಿದೀವಿ. ಫಸ್ಟ್ ಪ್ರಮೋಟರ್ನಿಂದ ಆಗ್ತಕ್ಕಂಥ ಕೆಲಸ ಏನು ಅಂತಂದ್ರೆ ಒಂದು ವ್ಯವಹಾರದ ಅವಕಾಶವನ್ನ ಶೋಧಿಸುವಂತಹದ್ದು. ದೆನ್ ಫಿಸಿಬಿಲಿಟಿ ಸ್ಟಡೀಸ್, ಎಷ್ಟು ಮಟ್ಟಿಗೆ ಪ್ರಾಫಿಟ್ ಆಗ್ತದೋ, ಎಷ್ಟು ಮಟ್ಟಿಗೆ ಲಾಸ್ ಆಗ್ತದೋ, ಎಷ್ಟು ಕಾಸ್ಟ್ ಆಗ್ತದೋ ಅದನ್ನೆಲ್ಲ ನಾವು ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ಫಿಸಿಬಿಲಿಟಿ ಸ್ಟಡೀಸ್. ದ ಪ್ರಾಸ್ ಅಂಡ್ ಕಾನ್ಸ್ ಕ್ಯಾನ್ ಬಿ studied through the feasibility. Here the feasibility studies can be done in 3 aspects. One is technical feasibility. ನಮಗೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನದ ಲಭ್ಯತೆ ಇದೆಯೋ ಇಲ್ಲೋ ಅನ್ನೋಂತಹದ್ದನ್ನ ಇಲ್ಲಿ ನಾವು ನೋಡ್ತೀವಿ. ದೆನ್ ಫೈನಾನ್ಷಿಯಲ್ ಫಿಸಿಬಿಲಿಟಿ, ಹಣಕಾಸಿನ ಅಗತ್ಯತೆಗಳನ್ನ ಪೂರೈಕೆ ಮಾಡ್ಕೊಳಕ್ ಆಗ್ತದೋ ಇಲ್ಲೋ ಅನ್ನೋಂಥದ್ದು ನೋಡ್ತೀವಿ. ದೆನ್ ಎಕನಾಮಿಕ್ ಫಿಸಿಬಿಲಿಟಿ, ನಮಗೆ ಪೂರಕವಾಗಿರ್ತಕ್ಕಂಥ ಆರ್ಥಿಕ ವಾತಾವರಣ ಇದೆಯೋ ಇಲ್ಲೋ ಅನ್ನೋಂಥದ್ದನ್ನ ಇಲ್ಲಿ ತಿಳ್ಕೊಳ್ತೀವಿ. Then after that the promoter has to move towards about the name approval. ಹೆಸರಿನ ಅನುಮೋದನೆ ಪಡ್ಕೊಳ್ಬೇಕಾಗ್ತದೆ. ಒಂದು ಕಂಪನಿಗೆ ಹೆಸರು ಇಡಬೇಕು, ಆ ಹೆಸರು ಇಡಬೇಕಾಗಿತ್ತಂದ್ರೆ ಅಪ್ರೂವಲ್ ತಗೊಳ್ಬೇಕು. ದೆನ್ ಫಿಕ್ಸಿಂಗ್ ಅಪ್ ಸಿಗ್ನೇಟರೀಸ್ ಟು ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಸಂಸ್ಥೆಯ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಏನಾಗಿರ್ತದೋ ಅದರಲ್ಲಿ ಮಿನಿಮಮ್ 7 ಮೆಂಬರ್ಸ್ ಸಿಗ್ನೇಚರ್ ಮಾಡಬೇಕಾಗಿರ್ತದೆ. ಅಂತಹ ಸಿಗ್ನೇಚರ್ಸ್ಗಳನ್ನ ಯಾರ ಕಡೆ ತಗೊಳ್ಬೇಕು, ಹೆಂಗ್ ಮಾಡಬೇಕು ಅನ್ನೋಂಥದ್ದು ಇಲ್ಲಿ ನಡೀತದೆ. ದೆನ್ ಅಪಾಯಿಂಟ್ಮೆಂಟ್ ಆಫ್ ಪ್ರೊಫೆಷನಲ್ಸ್, ಸೆಕ್ರೆಟರಿಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು, ಆಡಿಟರ್ಸ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು,
ಲೀಗಲ್ ಕನ್ಸಲ್ಟೆಂಟ್ಗಳ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಇಂಥದ್ನೆಲ್ಲ ಪ್ರೊಮೋಟರ್ಸ್ಗಳ ಮೂಲಕ ಇಲ್ಲಿ ಈ ಕೆಲಸ ನಡೀತದೆ. ದೆನ್ ಪ್ರಿಪರೇಷನ್ ಆಫ್ ನೆಸೆಸರಿ ಡಾಕ್ಯುಮೆಂಟ್ಸ್ಗಳಾಗಿರ್ತಕ್ಕಂತಹ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಪ್ರಾಸ್ಪೆಕ್ಟಸ್, ಟೇಬಲ್ ಎ ಇಂತಹ ಹಲವಾರು ರೀತಿಯಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳನ್ನ ಈ ಪ್ರೊಮೋಟರ್ ಪ್ರಿಪೇರ್ ಮಾಡಬೇಕಾಗ್ತದೆ. ದೆನ್ decide the name and the kind of the company and ascertain that it will be accepted by the registrar of the companies. ಕಂಪನಿ ಒಂದು ಹೆಸರಿಡಬೇಕು ಮತ್ತು ಯಾವ ವಿಧದ ಕಂಪನಿ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ಡಿಸಿಷನ್ ತಗೊಳ್ಬೇಕಾಗಿರ್ತದೆ. ಮತ್ತು ಹಾಗೆ ತಗೊಂಡಿರ್ತಕ್ಕಂಥ ಡಿಸಿಷನ್ ಮೂಲಕ ಆ ಕಂಪನಿಯ ರಿಜಿಸ್ಟರ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ನೋಡ್ಕೊಳ್ಬೇಕಾಗ್ತದೆ. ದೆನ್ ಗೆಟ್ಸ್ ದ ಮೆಮೊರಂಡಮ್ ಅಂಡ್ ಆರ್ಟಿಕಲ್ಸ್ ಪ್ರಿಪೇರ್ಡ್, ಎಕ್ಸಿಕ್ಯೂಟೆಡ್ ಅಂಡ್ ರಿಜಿಸ್ಟರ್ಡ್. ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಗಳನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು, ಅವುಗಳನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಬೇಕು, ಅವುಗಳನ್ನ ಕಂಪ್ನಿ ರಿಜಿಸ್ಟರ್ ಕಡೆಯಿಂದ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ದೆನ್ ಗೆಟ್ಸ್ ಟುಗೆದರ್ ದ ಸಬ್ಸ್ಕ್ರೈಬರ್ಸ್ ಟು ದ ಮೆಮೊರಂಡಮ್, ಫೈಂಡ್ಸ್ ದ ಬ್ಯಾಂಕರ್ಸ್, ಬ್ರೋಕರ್ಸ್ ಅಂಡ್ ಲೀಗಲ್ ಅಡ್ವೈಸರ್ಸ್. ಇವರೆಲ್ಲರ ಅವಶ್ಯಕತೆ ಇರ್ತದೆ ಕಂಪನಿಗೆ, ಅಂಥವ್ರೆಲ್ಲರನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನಮ್ಗೆ ಯಾರು ಬ್ಯಾಂಕರ್ಸ್ ಸೂಟ್ ಆಗ್ತಾರೋ, ಯಾವ ಬ್ರೋಕರ್ಸ್ಗಳು ಸೂಟ್ ಆಗ್ತಾರೋ, ಯಾವ ಲೀಗಲ್ ಅಡ್ವೈಸರ್ಸ್ ನಮಗೆ ಯೋಗ್ಯ ಅನಿಸುತ್ತಾರೋ ಅಂಥವ್ರನ್ನೆಲ್ಲ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ದೆನ್ ವಿ ಹ್ಯಾವ್ ಟು ಫೈಂಡ್ ದ ಫಸ್ಟ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ. ಕಂಪನಿಯ ಪ್ರಥಮ ನಿರ್ದೇಶಕರು ಯಾರಾಗಬೇಕು ಅನ್ನುವಂಥದ್ದನ್ನು ಕೂಡ ಈ ಪ್ರೊಮೋಟರ್ಸೇ ಮಾಡಬೇಕಾಗಿರ್ತಕ್ಕಂತಹ ಕಾರ್ಯ ಅಂತ ಹೇಳ್ಬೋದು. Then settles the terms of preliminary contracts with vendors and agreements with underwriters. So these are very important functions of the promoter which are to be taken into consideration by the promoter in the promotion stage of formation of company. Then what is the legal position of the promoter? ಪ್ರವರ್ತಕರಿಗೆ ಲೀಗಲ್ ಆಗಿರ್ತಕ್ಕಂತಹ ಒಂದು ಸ್ಥಾನಮಾನ ಹೇಗಿದೆ ಅನ್ನುವಂಥದ್ದು ನೋಡಬೇಕು. Neither a trustee nor an agent of the company. Promoter is not a trustee, even nor an agent also. He is not having any legal framework as per the Companies Act. It becomes essential only through the business world. So, he is neither trustee nor an agent of the company. There is a trust or principle in existence at the time of his efforts. Certain fiduciary, a position of trust and confidence duties towards the company and the original allotee of shares are imposed on him by Companies Act. Then he must make a full disclosure of relevant facts, including profits. Must not make secret profits out of transactions he makes on behalf of the company. ಯಾವುದೇ ರೀತಿಯಾಗಿರ್ತಕ್ಕಂತಹ ಸೀಕ್ರೆಟ್ ರಹಸ್ಯ ಲಾಭಗಳನ್ನ ಮಾಡ್ಕೊಳ್ಬಾರ್ದು. ಮೇಕಿಂಗ್ ಅ ಪ್ರಾಫಿಟ್ ಈಸ್ ನಾಟ್ ಫಾರ್ಬಿಡನ್, ನಾಟ್ ಡಿಸ್ಕ್ಲೋಸಿಂಗ್ ದ ಸೇಮ್ ಮಸ್ಟ್ ಬಿ ಮೇಡ್ ಟು ಫುಲ್ ಬೋರ್ಡ್ ಆರ್ ಶೇರ್ ಹೋಲ್ಡರ್ಸ್ ಬಾಡಿ. Board of directors should not be his own nominees. So in this way, the promoter is having a legal position. Then what are the liabilities of promoters? Incorporating the company by furnishing false information will render the promoter and all the connected parties to the fraud personally liable under section 447 of Companies Act 2013. ಯಾವುದೇ ರೀತಿಯಾಗಿರ್ತಕ್ಕಂಥ ಫಾಲ್ಸ್ ಇನ್ಫಾರ್ಮೇಶನ್ಗಳನ್ನ ಪ್ರೊವೈಡ್ ಮಾಡಬಾರ್ದು. ಸಿವಿಲ್ ಲಯಬಿಲಿಟಿ ಫಾರ್ ಮಿಸ್ರಿಪ್ರೆಸೆಂಟೇಷನ್ ಇನ್ ದ ಪ್ರಾಸ್ಪೆಕ್ಟಸ್. ಪರಿಚಯ ಪುಸ್ತಕದೊಳಗೆ ಏನಾದರೂ ಮಿಸ್ರಿಪ್ರೆಸೆಂಟೇಷನ್ ಆದರೆ ಅದಕ್ಕೆ ಸಿವಿಲ್ ಲಯಬಿಲಿಟಿಯನ್ನು ಹೊರಬೇಕಾಗುತ್ತೆ. Liability has to not to induce any person fraudulently to invest money in the company. ಯಾವುದೇ ವ್ಯಕ್ತಿಗೆ ಮೋಸದಿಂದ ಹಣವನ್ನು ಹೂಡಿಕೆ ಮಾಡೋಕೆ ಅವಕಾಶ ನೀಡಬಾರ್ದು. ಟು ಕೋಆಪರೇಟ್ ವಿತ್ ದ ಕಂಪನಿ ಲಿಕ್ವಿಡೇಟರ್ ಡ್ಯೂರಿಂಗ್ ವೈಂಡಿಂಗ್ ಅಪ್. ಕಂಪನಿ ವೈಂಡಿಂಗ್ ಅಪ್ ಆಗಬೇಕಾದಂಥ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಸಹಕಾರದಿಂದ ಲಿಕ್ವಿಡೇಟರ್ ಜೊತೆಗೆ ವ್ಯವಹರಿಸಬೇಕಾಗತ್ತೆ. ದೆನ್ ಕ್ರಿಮಿನಲ್ ಲಯಬಿಲಿಟಿ ಫಾರ್ ಮಿಸ್ರಿಪ್ರೆಸೆಂಟೇಷನ್ ಇನ್ ಪ್ರಾಸ್ಪೆಕ್ಟಸ್. ಪ್ರಾಸ್ಪೆಕ್ಟಸ್ ಅಲ್ಲಿ ಮಿಸ್ರಿಪ್ರೆಸೆಂಟೇಷನ್ ಆದರೆ ಸಿವಿಲ್ ಲಯಬಿಲಿಟಿ ಮತ್ತು ಕ್ರಿಮಿನಲ್ ಲಯಬಿಲಿಟಿ ಎರಡಕ್ಕೂ ಕೂಡ ಅವರು ಅರ್ಹರಾಗಿರುತ್ತಾರೆ. Liability under section 447 of the Companies Act 2013. Any person who has been found guilty of fraud shall be punishable with not less than 6 months, but which may extend to 10 years, and shall also be liable for a fine not to be less than the amount involved, but which may extend to 3 times of the amount involved. ಕಂಪನಿ ಕಾಯ್ದೆ 2013 ಪ್ರಕಾರ ಪ್ರವರ್ತಕರು 6 ತಿಂಗಳವರೆಗೆ ಪನಿಷ್ಮೆಂಟ್ ಪಡ್ಕೊಳ್ತಕ್ಕಂತಹ ಒಂದು ಜವಾಬ್ದಾರಿ ಹೊಂದಿರ್ತಾರೆ. ಅದನ್ನು 10 ವರ್ಷಗಳವರೆಗೆ ಎಕ್ಸ್ಟೆಂಡ್ ಮಾಡಬಹುದಾಗಿರ್ತದೆ. Then, dear students, throughout this session we have discussed about the promotion stage, meaning of promoter, functions of promoter, legal position of promoter, and the liabilities of promoter.
In the next session, we'll discuss about incorporation stage. Thank you.